Hello dear students and welcome to this video session. In this session we will discuss the entry of European companies, that is Portuguese, and their impact on Indian polity, which has been prescribed by Rani Channamma University Belgaum for you, that is BA 5th semester paper first, History of Modern India. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ ಕಂಪನಿಗಳ ಆಗಮನ, ಅದು ಮುಖ್ಯವಾಗಿ ಪೋರ್ಚುಗೀಸರು, ಮತ್ತು ಭಾರತದ ರಾಜಕೀಯದ ಮೇಲೆ ಅವುಗಳ ಪ್ರಭಾವ, ಈ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA 5ನೇ ಸೆಮಿಸ್ಟರ್ನ ಪತ್ರಿಕೆ 1 ಅಂದರೆ ಆಧುನಿಕ ಭಾರತ ಇತಿಹಾಸ ಪತ್ರಿಕೆಯಲ್ಲಿ ಇದು ಸೂಚಿತವಾಗಿದೆ. In 1453, Constantinople fell to the Ottoman Turks, who were on the ascendant. The old trading routes between the east and the west came under Turkish control after the Ottoman conquest of Asia Minor and the capture of Constantinople in 1453. Moreover, the merchants of Venice and Genoa monopolized the trade between Europe and Asia and refused to let the new nation states of Western Europe, particularly Spain and Portugal, have any share in the trade through these old routes. But the trade with India and Indonesia was too highly prized by the West Europeans to be so easily given up. In the circumstances, the Europeans were keen to find a direct sea route to India. ಸಾಮಾನ್ಯ ಶಕೆ 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಪಶ್ಚಿಮ ದೇಶಗಳು ಮತ್ತು ಪೂರ್ವಾತ್ಯ ದೇಶಗಳ ಮಧ್ಯೆ ನಡೆಯುತ್ತಿರುವಂತಹ ಅತ್ಯಂತ ಲಾಭಕರ ಸಾಂಬಾರುಗಳ ವ್ಯಾಪಾರ ನಿಂತು ಹೋಯಿತು. ಅದರಲ್ಲೂ ಮುಖ್ಯವಾಗಿ ವೆನಿಸ್ ಮತ್ತು ಜಿನೋವಾದ ವ್ಯಾಪಾರಿಗಳು ಇಡೀ ಒಂದು ಹಳೆಯ ರಸ್ತೆ, ಅಂದರೆ ಕಾನ್ಸ್ಟಾಂಟಿನೋಪಲ್ ಮೂಲಕ ಹಾದು ಹೋಗುವಂಥ ಮಾರ್ಗವನ್ನು ತಮ್ಮ ಏಕಸ್ವಾಮ್ಯಕ್ಕೆ ತೆಗೆದುಕೊಳ್ಳಲು ಬಯಸುತ್ತಿದ್ದರು. ಹೀಗಾಗಿ ನವೋದಯದ ಈ ಒಂದು ಕಾಲದಲ್ಲಿ ಹೊಸದಾಗಿ ಹುಟ್ಟಿದಂತಹ ರಾಷ್ಟ್ರ ರಾಜ್ಯಗಳು, ಅದರಲ್ಲೂ ಮುಖ್ಯವಾಗಿ ಸ್ಪೇನ್ ಮತ್ತು ಪೋರ್ಚುಗಲ್, ಈ ಒಂದು ವ್ಯಾಪಾರದ ಲಾಭವನ್ನು ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ. ಹೀಗಾಗಿ ಅವರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಉತ್ಸುಕರಾದರು. ಫೈನಲಿ, Portuguese were succeeded in this deed. Vasco da Gama discovered the direct sea route to India from Europe. He reached Calicut on the eastern coast of India in May 1498. The Hindu ruler of Calicut, Jamorian, accorded a friendly reception to Vasco da Gama. The Arab traders were not keen on the Portuguese getting a hold there. Vasco da Gama returned with a cargo which sold for 60 times the cost of his voyage. After his return to Portugal, he placed before the court the immense possibilities of commerce. ಕೊನೆಗೆ ಈ ಪ್ರಯತ್ನದಲ್ಲಿ ಪೋರ್ಚುಗೀಸರು ಯಶಸ್ವಿಯಾದರು. ವಾಸ್ಕೋ ಡ ಗಾಮಾ ನೇತೃತ್ವದಲ್ಲಿ ಪೋರ್ಚುಗೀಸರು ಯುರೋಪ್ನಿಂದ ಭಾರತಕ್ಕೆ
ನೇರ ಜಲಮಾರ್ಗವನ್ನು ಆವಿಷ್ಕರಿಸಿದರು. ವಾಸ್ಕೋ ಡ ಗಾಮ ಮೇ 1498ರಲ್ಲಿ ಭಾರತದ ಪೂರ್ವ ಕರಾವಳಿಗೆ ಅಲ್ಲಿ ಕ್ಯಾಲಿಕಟ್ ಎಂಬ ಸ್ಥಳಕ್ಕೆ ತಲುಪಿದನು. ಕ್ಯಾಲಿಕಟ್ನ ಹಿಂದೂ ಆಡಳಿತಗಾರ ಜಮೋರಿಯನ್ ವಾಸ್ಕೋ ಡ ಗಾಮನನ್ನು ಅತ್ಯಂತ ಸಂತೋಷದಿಂದ ಸ್ವಾಗತಿಸಿದನು. ಆದರೆ ಈಗಾಗಲೇ ಅಲ್ಲಿ ನೆಲೆಯೂರಿದ್ದ ಅರಬ್ ವ್ಯಾಪಾರಿಗಳು ಪೋರ್ಚುಗೀಸರ ಆಗಮನವನ್ನು ಸಹಿಸಲಿಲ್ಲ. ಆದರೂ ಯಶಸ್ವಿಯಾಗಿ ವ್ಯಾಪಾರವನ್ನು ಮುಗಿಸಿ ವಾಸ್ಕೋ ಡ ಗಾಮ ಪೋರ್ಚುಗಲ್ಗೆ ಮರಳಿದಾಗ ತನ್ನ ವ್ಯಾಪಾರಕ್ಕೆ ಮಾಡಿದ ಹೂಡಿಕೆಗಿಂತ 60 ಪಟ್ಟು ಹೆಚ್ಚು ಲಾಭವನ್ನು ಗಳಿಸಿಕೊಂಡು ಆತ ಪೋರ್ಚುಗಲ್ಗೆ ಮರಳಿದನು. ಅಲ್ಲಿ ಪೋರ್ಚುಗಲ್ ಆಸ್ಥಾನದಲ್ಲಿ ಭಾರತದಲ್ಲಿ ವ್ಯಾಪಾರಕ್ಕಿರುವ ಸಾಧ್ಯತೆಗಳ ಬಗ್ಗೆ ಆತ ತಿಳಿಸಿಕೊಟ್ಟ. To get more profit from the trade from India, Portugal started a system of appointing governor to India. The first governor to be appointed was Francisco de Almeida. He was appointed for 3-year term. He wanted to control the Indian Ocean route, so he applied his famous policy that is called as Blue Water Policy. Even he defeated combined Egyptian and Gujarat navies in a naval battle of Diu in 1509. ವಾಸ್ಕೋ ಡ ಗಾಮನ ನಂತರ ಪೋರ್ಚುಗಲ್ನ ಆಡಳಿತಗಾರರು ಭಾರತದೊಂದಿಗಿನ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡೆಯಬೇಕೆಂದು ಭಾರತಕ್ಕೆ ಇನ್ನು ಮುಂದೆ ಪೋರ್ಚುಗಲ್ ಗವರ್ನರ್ನನ್ನು ನೇಮಿಸುವ ಹೊಸ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು. ಹೀಗೆ ಭಾರತಕ್ಕೆ ಪೋರ್ಚುಗಲ್ನ ಗವರ್ನರ್ ಆಗಿ ಮೊದಲು ನೇಮಕಗೊಂಡಂತಹ ವ್ಯಕ್ತಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಈತ ಹಿಂದೂ ಮಹಾಸಾಗರದ ಎಲ್ಲ ವ್ಯಾಪಾರಿ ಜಲಮಾರ್ಗಗಳನ್ನು ನಿಯಂತ್ರಿಸಲು ಬಯಸಿ ಬ್ಲೂ ವಾಟರ್ ಪಾಲಿಸಿ, ನೀಲಿ ಜಲನೀತಿ, ನೀಲಿ ನೀರಿನ ನೀತಿಯನ್ನು ಅನುಸರಿಸಿದ. ಈತ ಈ ಒಂದು ಹಿಂದೂ ಮಹಾಸಾಗರದ ತೀರದಲ್ಲಿರುವಂತಹ ಅತಿ ಮುಖ್ಯ ಪ್ರಬಲ ಈಜಿಪ್ಟ್ ಮತ್ತು ಗುಜರಾತ್ ನ ಸೈನ್ಯವನ್ನು ಸೋಲಿಸಿದ. ಈ ಒಂದು ಯುದ್ಧ ನಡೆದಿದ್ದು ಸಾಮಾನ್ಯ ಶಕೆ 1509. ಭಾರತದ ದಿಯು ತೀರದ ಪಕ್ಕದಲ್ಲಿ ಈ ಒಂದು ಯುದ್ಧ ನಡೆಯಿತು. ನೆಕ್ಸ್ಟ್ ಕೇಮ್ the real founder of Portuguese power in India, that is Alfonso de Albuquerque. Yes, my dear friends, Alfonso de Albuquerque. He captured Goa in 1510 from Yusuf Adil Khan, the Adil Shahi ruler of Bijapur. Even he encouraged people of all faith to settle in Goa. He attempted to stop the practice of sati. Even he was in favor of Europeans marrying Indian women and settling down in Portuguese-controlled territories. He won Malacca, which is in Malaysia, and he was successful in taking control of Ormuz. ನಂತರ ಭಾರತಕ್ಕೆ ಬಂದವನೇ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಪೋರ್ಚುಗೀಸ್ ಶಕ್ತಿಯ ನೈಜ ಸ್ಥಾಪಕ ಎಂದೇ ನಾವು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ನನ್ನು ಗುರುತಿಸುತ್ತೇವೆ. ಈತ ಬಿಜಾಪುರ್ನ ಆದಿಲ್ ಶಾಹಿ ಆಡಳಿತಗಾರರಿಂದ ಸಾಮಾನ್ಯ ಶಕೆ 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಂಡ. ಗೋವಾದಲ್ಲಿ ಎಲ್ಲ ಧರ್ಮೀಯರು ನೆಲೆಸುವಂತೆ ಆತ ಪ್ರೋತ್ಸಾಹಿಸಿದ. ಅಷ್ಟೇ ಅಲ್ಲ ಮಿತ್ರರೇ, ಆತ ಸತಿ ಪದ್ಧತಿಯನ್ನ ತಡೆಯುವ
ಎಲ್ಲ ಪ್ರಯತ್ನಗಳನ್ನೂ ಮಾಡಿದ್ದ. ಈತ ಯುರೋಪಿಯನ್ ವ್ಯಾಪಾರಿ ಮತ್ತು ನಾವಿಕರನ್ನ ಭಾರತೀಯ ಮಹಿಳೆಯರನ್ನ ಮದುವೆಯಾಗುವಂತೆ ಪ್ರೋತ್ಸಾಹಿಸಿದ. ಅಷ್ಟೇ ಅಲ್ಲ, ಅವರು ಪೋರ್ಚುಗೀಸ್ ನಿಯಂತ್ರಿತ ಪ್ರದೇಶದಲ್ಲಿ ಇರುವಂತೆ ವಾಸಿಸುವಂತೆ ಕೂಡ ಆತ ಪ್ರಯತ್ನಿಸಿದ. ಈತ ನಿರಂತರ ಪ್ರಯತ್ನದ ನಂತರ ಮಲಕ್ಕಾ ಜಲಸಂಧಿಯನ್ನ, ಅದು ಮಲೇಷಿಯಾದಲ್ಲಿದೆ, ಅದನ್ನ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿ ಆರ್ಮುಜ್ ಪ್ರದೇಶವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ. By this way, Portuguese have many settlements in India. The important settlements of Portuguese in India were Diu, Daman, Bassein, Salsette, Goa, Saint Thome and Hooghly. The headquarters of Portuguese in India was Goa. ಹೀಗೆ ಭಾರತದಲ್ಲಿ ಪೋರ್ಚುಗೀಸರು ಹಲವಾರು ನೆಲೆಗಳನ್ನ, ವ್ಯಾಪಾರಿ ಕೋಟೆಗಳನ್ನ ನಿರ್ಮಿಸಿಕೊಂಡರು. ಭಾರತದಲ್ಲಿ ಪೋರ್ಚುಗೀಸರ ಮಹತ್ವದ ನೆಲೆಗಳೆಂದರೆ ದಿಯು, ದಮನ್, ಬಸೈನ್, ಸಾಲ್ಸೆಟ್, ಗೋವಾ. ಇವೆಲ್ಲ ಪೂರ್ವ ಕರಾವಳಿಯ ನೆಲೆಗಳು. ಪಶ್ಚಿಮ ಕರಾವಳಿಯಲ್ಲಿ ಸೆಂಟ್ ಥೋಮ್ ಮತ್ತು ಕಲ್ಕತ್ತಾದ ಸಮೀಪವಿರುವ ಹೂಗ್ಲಿ, ಇವು ಪೂರ್ವ ಕರಾವಳಿಯ ಪ್ರಮುಖ ನೆಲೆಗಳು. ಭಾರತದಲ್ಲಿ ಪೋರ್ಚುಗೀಸ್ ಆಡಳಿತದ ಕೇಂದ್ರ ಕಚೇರಿ ಗೋವಾ ಆಗಿತ್ತು. By the 18th century, the Portuguese in India lost their commercial influence. The decline of the Portuguese was brought about several factors. Here are some causes of the downfall of the Portuguese were listed. The more powerful Dutch and the English when came to India, then the Portuguese have to vacate their place. In Europe, Spain annexed Portugal in 1580. That was also a cause of downfall of Portuguese in India. The most important cause was their religious policy. Actually, they followed a policy of conversion to Christianity, which made Indians resentful towards them. And also, the weakness and the corruption of their admission was major causes for the downfall of the Portuguese. In the meantime, the discovery of Brazil by Cabral diverted the Portugal to the west. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಹಲವಾರು ಕಾರಣಗಳಿವೆ. ಇವರಿಗಿಂತಲೂ ಅಂದರೆ ಪೋರ್ಚುಗೀಸರಿಗಿಂತಲೂ ಹೆಚ್ಚಿನ ನೌಕಾಶಕ್ತಿ ಬಲ ಹೊಂದಿರುವಂತಹ ಯುರೋಪಿಯನ್ರಾದಂತಹ ಡಚ್ಚರು ಮತ್ತು ಇಂಗ್ಲಿಷರು ಭಾರತಕ್ಕೆ ಬಂದ ಮೇಲೆ ಅನಿವಾರ್ಯವಾಗಿ ಪೋರ್ಚುಗೀಸರು ತಮ್ಮಿಲ್ಲಿಯ ಸ್ಥಾನವನ್ನು ಬಿಟ್ಟುಕೊಡಲೇಬೇಕಾಯಿತು. ಅಷ್ಟೇ ಅಲ್ಲ, ಯುರೋಪ್ನಲ್ಲಿ ಸಾಮಾನ್ಯ ಶಕೆ 1580ರಲ್ಲಿ ಸ್ಪೇನ್ ದೇಶ ಪೋರ್ಚುಗಲನ್ನು ವಶಪಡಿಸಿಕೊಂಡಿತು. ಹೀಗಾಗಿ ಪೋರ್ಚುಗಲ್ ದುಸ್ಥಿತಿಗೆ ಒಳಪಟ್ಟಿತ್ತು. ಇನ್ನು ಭಾರತದಲ್ಲಿ ಪೋರ್ಚುಗೀಸ್ ಅಧಿಕಾರಿಗಳು ಅನುಸರಿಸಿದಂತಹ ಧಾರ್ಮಿಕ ನೀತಿಗಳು, ಒತ್ತಾಯದ ಪೂರ್ವಕವಾದಂತಹ ಒಂದು ಧರ್ಮ ಪರಿವರ್ತನೆಯ ಮಾರ್ಗಗಳನ್ನು ಅವರು ಅನುಸರಿಸಿದ್ದರಿಂದ ಭಾರತೀಯರು ಅವರನ್ನು ದ್ವೇಷಿಸಿದರು. ಅಷ್ಟೇ ಅಲ್ಲ, ಪೋರ್ಚುಗೀಸರ ಆಡಳಿತ ಭ್ರಷ್ಟಾಚಾರದಿಂದ ಕೂಡಿತ್ತು. ಈ ಎಲ್ಲದರ ಮಧ್ಯೆ ಕೆಬ್ರಾಲ್ ಎಂಬ ಪೋರ್ಚುಗೀಸ್ ನಾವಿಕ
ಬ್ರೆಜಿಲ್ ಅನ್ನು ಆವಿಷ್ಕರಿಸಿದ್ದ. ಇದರಿಂದಾಗಿ ಭಾರತದಿಂದ ತಮ್ಮೆಲ್ಲ ಗಮನವನ್ನು ಅವರು ಬ್ರೆಜಿಲ್ ಅತ್ತ ಹೊರಳಿಸಿದರು. ಹೀಗೆ ಭಾರತದಿಂದ ಪೋರ್ಚುಗೀಸರು ಹೊರಟು ಹೋದರು. Dear students, main points to be summarized in these sessions are: in 1453, by the fall of Constantinople, Vasco da Gama arrived on Indian shores on 1498. The first governor, Francisco de Almeida, converted Indian Ocean into Portuguese lake by his blue water policy between 1505 to 1509. The next governor, in 1510, Albuquerque owned Goa from Bijapur. Goa was made the headquarters of Portuguese in India. The important Portuguese settlements in India were Goa, Diu, Daman, Salsette, Bassein, Saint Thome and Hooghly. The main reasons for their downfall in India are their religious policies. Their policy of conversion to Christianity made Indians resentful, the weakness and the corruption of the administration, the discovery of Brazil. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನ ಅತಿ ಮುಖ್ಯ ಅಂಶಗಳೆಂದರೆ ಸಾಮಾನ್ಯ ಶಕೆ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ನ ಪತನದಿಂದಾಗಿ ಪೂರ್ವ ಮತ್ತು ಪಶ್ಚಿಮದ ಮಧ್ಯೆ ನಡೆಯುತ್ತಿದ್ದಂಥ ಲಾಭಕರ ವ್ಯಾಪಾರ ನಿಂತು ಹೋಯಿತು. ಅನಿವಾರ್ಯವಾಗಿ ಯುರೋಪಿಯನ್ನರು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಉತ್ಸಾಹಿತರಾದರು. ಸಾಮಾನ್ಯ ಶಕೆ 1498ರಲ್ಲಿ ವಾಸ್ಕೋ ಡಿ ಗಾಮಾ ಭಾರತದ ತೀರಕ್ಕೆ ಬಂದು ತಲುಪಿದ. ನಂತರ ಬಂದಂಥ ಅಲ್ಮೇಡಾ ಹಿಂದೂ ಮಹಾಸಾಗರವನ್ನು ಪೋರ್ಚುಗೀಸ್ ಕೆರೆಯನ್ನಾಗಿ ಪರಿವರ್ತಿಸಿದ. ಅದಕ್ಕೆ ಆತ ಬಳಸಿದ್ದು ಬ್ಲೂ ವಾಟರ್ ಪಾಲಿಸಿ. ನಂತರದ ಗವರ್ನರ್ ಆದಂಥ ಅಲ್ಬುಕರ್ಕ್ ಗೋವಾವನ್ನು ಬಿಜಾಪುರ್ನ ಆದಿಲ್ಶಾಹಿ ದೊರೆಯಿಂದ ವಶಪಡಿಸಿಕೊಂಡ. ಗೋವಾ ಮುಂದೆ ಪೋರ್ಚುಗೀಸರ ಒಂದು ಕೇಂದ್ರ ಕಚೇರಿಯಾಗಿ ಬೆಳೆಯಿತು. ಭಾರತದಲ್ಲಿ ಪೋರ್ಚುಗೀಸರ ಅತಿ ಮುಖ್ಯ ನೆಲೆಗಳೆಂದರೆ ಗೋವಾ, ದಿಯು, ದಮನ್, ಸಾಲ್ಸೆಟ್, ಬಸ್ಸೈನ್, ಸೆಂಟ್ ಥೋಮ್ ಮತ್ತು ಹೂಗ್ಲಿ. ಅವರು ಅನುಸರಿಸಿದ ಧಾರ್ಮಿಕ ನೀತಿಗಳು, ಬಲವಂತದ ಮತ ಪರಿವರ್ತನೆ, ಆಡಳಿತದ ಭ್ರಷ್ಟಾಚಾರ ಮತ್ತು ಬ್ರಾಜಿಲ್ನ ಆವಿಷ್ಕಾರಗಳು ಭಾರತದಿಂದ ಅವರು ಕಾಲ್ ತೆಗೆಯುವಂತೆ ಮಾಡಿದವು. Dear students, now I will discuss important questions on this session asked in previous examinations of various civil service exams and can be asked in future exams also. First question is: dash dash become the political headquarters for the Portuguese in India. Options are listed below: Goa, Diu, Daman and Surat. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ಗೆ ಸಂಬಂಧಪಟ್ಟಂತ ಅತ್ಯಂತ ಮಹತ್ವದ ಪ್ರಶ್ನೆಗಳನ್ನ ಇನ್ನು ನಾನು ಚರ್ಚಿಸುತ್ತೇನೆ. ಈ ಪ್ರಶ್ನೆಗಳು ಈಗಾಗಲೇ ಹಲವಾರು ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಕೇಳಲ್ಪಟ್ಟಿದ್ದು ಭವಿಷ್ಯದ ಪರೀಕ್ಷೆಗಳಲ್ಲೂ ಕೇಳುವ ಸಂಭವ ಇರುತ್ತದೆ. ಮೊದಲ ಪ್ರಶ್ನೆ: ಡ್ಯಾಶ್ ಡ್ಯಾಶ್ ಭಾರತದಲ್ಲಿ ಪೋರ್ಚುಗೀಸರ ಒಂದು ರಾಜಕೀಯ ಕೇಂದ್ರ ಕಚೇರಿಯಾಗಿತ್ತು. ಆಯ್ಕೆಗಳು ಗೋವಾ, ದಿಯು, ದಮನ್, ಸೂರತ್. ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಗೋವಾ. ಎರಡನೆಯ ಪ್ರಶ್ನೆ: ಬ್ಲೂ ವಾಟರ್ ಪಾಲಿಸಿಯೊಂದಿಗೆ ಯಾರು ಸಂಬಂಧಿಸಿದ್ದಾರೆ? ವಾಸ್ಕೋ ಡಿ ಗಾಮಾ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಅಲ್ಬುಕರ್ಕ್, ನೀನೋ ಡಿ ಕುನ್ಹಾ. Dash dash is associated with blue water policy. The options are Vasco da Gama, Francisco de Almeida, Albuquerque and Nino de Cunha. The right answer is Francisco de Almeida. Actually, he turned the Indian Oceans into Portugal lake. Third question. It is in the statement format. Dear students, write the statement carefully. First statement says, Albuquerque was the real founder of Portuguese Empire in India. Albuquerque attempted
to stop the practice of sati? And the options given below are: first statement is correct, second statement is correct, both first and second statements are correct, both first and second statements are wrong. ಪ್ರಶ್ನೆ 3, ಇಲ್ಲಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಇದೆ. ಮೊದಲನೇ ಹೇಳಿಕೆ: ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನೈಜ ಸ್ಥಾಪಕ ಅಲ್ಬುಕರ್ಕ್. ಎರಡನೇ ಹೇಳಿಕೆ: ಅಲ್ಬುಕರ್ಕ್ ಸತಿ ಒಂದು ವ್ಯವಸ್ಥೆಯನ್ನ ನಿಲ್ಲಿಸಲು ಪ್ರಯತ್ನಿಸಿದ. ಇನ್ನು ಉತ್ತರದ ಆಯ್ಕೆಗಳು: ಮೊದಲನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ಸರಿ, ಹೇಳಿಕೆ 1 ಮತ್ತು 2 ಎರಡೂ ಸರಿ, ಹೇಳಿಕೆ 1 ಮತ್ತು 2 ಎರಡೂ ತಪ್ಪು. ಈ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನೈಜ ಸ್ಥಾಪಕ. ಸಂಪೂರ್ಣವಾಗಿ ಇದು ಸರಿಯಾದ ಹೇಳಿಕೆ. ಇಂತಹ ಪ್ರಶ್ನೆಯಲ್ಲಿ ನಾವು ವೈಯಕ್ತಿಕವಾಗಿ ಈ ಹೇಳಿಕೆ ಸರಿ ಇದೆಯೋ ಇಲ್ಲೋ ಎಂಬುದನ್ನು ಪರಿಶೀಲಿಸಬೇಕು. ಮೊದಲನೇ ಹೇಳಿಕೆ ಸಂಪೂರ್ಣ ಸರಿಯಾಗಿದೆ. ಇನ್ನು ಎರಡನೇ ಹೇಳಿಕೆ: ಅಲ್ಬುಕರ್ಕ್ ಅಟೆಂಪ್ಟೆಡ್ ಟು ಸ್ಟಾಪ್ ದ ಪ್ರಾಕ್ಟೀಸ್ ಆಫ್ ಸತಿ. ಹೌದು, ಅಲ್ಬುಕರ್ಕನು ಭಾರತದಲ್ಲಿ ಸತಿ ಒಂದು ವ್ಯವಸ್ಥೆಯನ್ನು ನಿಲ್ಲಿಸಲು ಶ್ರಮಿಸಿದ್ದ. ಹೀಗಾಗಿ ಇವೆರಡೂ ಹೇಳಿಕೆಗಳು ಸರಿಯಾಗಿರುವುದರಿಂದ ಇಲ್ಲಿ ಮೂರನೇ ಆಪ್ಷನ್ ಸಿ, ಇದು 1 ಮತ್ತು 2ನೇ ಹೇಳಿಕೆ ಸರಿ ಎಂಬುದು ಸರಿಯಾದ ಉತ್ತರ. ಕ್ವಶನ್ 4: ಡ್ಯಾಶ್ ಡ್ಯಾಶ್ ಡಿಸ್ಕವರ್ಡ್ ದ ಡೈರೆಕ್ಟ್ ಸೀ ರೂಟ್ ಟು ಇಂಡಿಯಾ ಫ್ರಮ್ ಯುರೋಪ್ ಇನ್ 1498. ವಾಸ್ಕೋ ಡ ಗಾಮಾ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಅಲ್ಬುಕರ್ಕ್, ನೀನೋ ಡಿ ಕುನ್ಹಾ. ಸಾಮಾನ್ಯ ಶಕೆ 1498ರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನ ಆವಿಷ್ಕರಿಸಿದ ವ್ಯಕ್ತಿ ಯಾರು ಎಂಬ ಪ್ರಶ್ನೆ. ಇದಕ್ಕೆ ನೀಡಿರುವಂತಹ ಆಯ್ಕೆಗಳು: ವಾಸ್ಕೋ ಡಿ ಗಾಮಾ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಅಲ್ಬುಕರ್ಕ್, ನೀನೋ ಡಿ ಕುನ್ಹಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವಾಸ್ಕೋ ಡಿ ಗಾಮಾ. Question 5: Which of the following Portuguese governor laid the real foundation of Portuguese power in India? Vasco da Gama, Francisco de Almeida, Albuquerque, Nino de Cunha. ಭಾರತದಲ್ಲಿ ಪೋರ್ಚುಗೀಸ್ ಶಕ್ತಿಯ ನೈಜ ಸ್ಥಾಪಕ ಎಂದು ಯಾವ ಗವರ್ನರ್ ಅನ್ನು ನಾವು ಗುರುತಿಸುತ್ತೇವೆ? ವಾಸ್ಕೋ ಡಿ ಗಾಮಾ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಅಲ್ಬುಕರ್ಕ್, ನೀನೋ ಡಿ ಕುನ್ಹಾ. ಅತ್ಯಂತ ಸರಳ ಪ್ರಶ್ನೆ. ಇದರ ಉತ್ತರ ಅಲ್ಬುಕರ್ಕ್. These are the references which I have made to prepare this session. ವಿದ್ಯಾರ್ಥಿಗಳೇ, ಈ ಕೆಳಗಿನ ಪಠ್ಯಗಳನ್ನು ಓದಿ ನಾನು ಈ ಒಂದು ಸೆಷನ್ ಅನ್ನು ಸಿದ್ಧಪಡಿಸಿದ್ದೇನೆ. ಸೊ ಇಲ್ಲಿಯವರೆಗೆ ತಾವೆಲ್ಲರೂ ಈ ಒಂದು ಸೆಷನ್ದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.